ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಕ್ಕತೋಗೂರು ಜಿಬಿಎ ವಾರ್ಡ್ನ 34ರ ವ್ಯಾಪ್ತಿಗೆ ಬರುವ ನಾಗಮುನೇಶ್ವರ ಬಡಾವಣೆಯಲ್ಲಿ ಕರ್ನಾಟಕ ಜೈ ಭೀಮ್ ಯುವಕರ ಕಡು ಬಡವರ ಸಂಘ ವತಿಯಿಂದ ಅದ್ದೂರಿಯಾಗಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತ್ಯೋತ್ಸವ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಹಾಗೂ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ, ವಿಶೇಷ ಚೇತನರಿಗೆ ಸಲಕರಣೆ ವಿತರಣೆ ಹಾಗೂ ಗಣ್ಯರಿಗೆ ಸನ್ಮಾನ ಮತ್ತು ದಾಸೋಹ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ಜೈ ಭೀಮ್ ಯುವಕರ ಕಡು ಬಡವರ ಸಂಘ ರಾಜ್ಯಾಧ್ಯಕ್ಷ ಮುನಿರಾಜು ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ ವಿನೋದ್ ಕುಮಾರ್ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಆರ್ಎಂಎನ್ ರಮೇಶ್, ಚೂಡಸಂದ್ರ ರಘು, ಚಂದ್ರಪ್ಪ, ಚಿಕ್ಕಬೇಗೂರು ಮುರಳಿ, ವರಲಕ್ಷ್ಮಿ, ರೂಪಾ, ಪಲ್ಲವಿ, ಪ್ರದೀಪ್, ಶ್ರೀನಿವಾಸ್, ಮುರಳಿ, ರಾಮಚಂದ್ರ ಮತ್ತು ಕರ್ನಾಟಕ ಜೈ ಭೀಮ್ ಯುವಕರ ಕಡು ಬಡವರ ಸಂಘದ ಪದಾಧಿಕಾರಿಗಳು ಹಾಗೂ ಬಡಾವಣೆ ನಿವಾಸಿಗಳು ಭಾಗವಹಿಸಿದ್ರು. ಯಾರಾದರೂ ಈ ಭೂಮಿ ಮೇಲೆ ಸಮಾನತೆ ಅನ್ನತಕ್ಕಂಥ ಒಂದು ವಿಚಾರವನ್ನು ತಂದಿದ್ದಾರೆ ಅಂತಂತಂದ್ರೆ ಅದು ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇಡೀ ಭಾರತ ದೇಶದಲ್ಲಿ ಮೊದಲನೇದಾಗಿ ಕಾನೂನು ಮಂತ್ರಿ ಆದಂತಕ್ಕಂಥವ್ರು ಯಾರಾದರೂ ಇದ್ದಾರೆ ಅಂತಂತಂದ್ರೆ ಅದು ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ಮಹಿಳೆಯರಿಗಾಗಿ ಸಮಾನತೆಯ ಹಕ್ಕನ್ನ ಯಾರಾದರೂ ತಂದಿದ್ದಾರೆ ಅನ್ನುವಂಥದ್ದಾದ್ರೆ ಆ ಒಂದು ಕೊಡುಗೆ ಸಲ್ಲಬೇಕಾಗಿರುವಂಥ ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನ ಅಲ್ಲ ತಿಂಗಳು ಸಾಲದು. ಅದರ ಜೊತೆನಲ್ಲಿ ಇವತ್ತೊಂದು ವಿಶೇಷವಾದ ದಿನ ಏನು ಅಂತಂದ್ರೆ ಇವತ್ತು ವಿಶ್ವ ತಾಯಂದಿರ ದಿನ. ನಿಮಗೆಲ್ರಿಗೂ ಕೂಡ ವಿಶ್ವ ತಾಯಂದಿರ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಜೋರಾಗಿ ಥ್ಯಾಂಕ್ಸ್ ಅಂತ ಹೇಳಬೇಕು ತಾನೆ.
ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಅಂತಂದ್ರೆ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ತುಂಬಾ ವಿಶೇಷ ಅಂತಾನೆ ನಾನು ಭಾವಿಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಮಾತಾಡೋದು ಅಂತಂದ್ರೆ ಈ ನೆಲದ ಬಗ್ಗೆ ಮಾತಾಡೋದು, ಬಾಬಾ ಸಾಹೇಬರ ಬಗ್ಗೆ ಮಾತಾಡೋದು ಅಂತಂದ್ರೆ ಈ ದೇಶದ ಸಮಾಜಶಾಸ್ತ್ರದ ಬಗ್ಗೆ ಮಾತಾಡೋದು. ಬಾಬಾ ಸಾಹೇಬರ ಬಗ್ಗೆ ಮಾತಾಡೋದು ಅಂದ್ರೆ ನೀರಾವರಿ ಬಗ್ಗೆ ಮಾತಾಡೋದು, ರಿಸರ್ವ್ ಬ್ಯಾಂಕ್ ಬಗ್ಗೆ ಮಾತಾಡೋದು, ಈ ದೇಶದ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಒಂದು ಪ್ರಜಾಪ್ರಭುತ್ವ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಏಕೆ ಮುಖ್ಯರಾಗಿದ್ದಾರೆ, ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಭಾರತದಲ್ಲಿ ಅಂಬೇಡ್ಕರ್ ಜಯಂತಿಗಳು ತುಂಬಾ ನಡೀತವೆ. ಪಲ್ಲಕ್ಕಿ ಉತ್ಸವಗಳನ್ನ ಮಾಡ್ತಾರೆ, ತಮಟೆ ವಾದ್ಯಗಳ ಮುಖಾಂತರ ಮೆರವಣಿಗೆಯನ್ನ ಮಾಡ್ತಾರೆ. ಇಷ್ಟೇನಾ ಅಂಬೇಡ್ಕರ್ ಜಯಂತಿ? ಅಂಬೇಡ್ಕರ್ ಜಯಂತಿ ಅಂತಂದ್ರೇನೆ ಅರಿವು, ಅಂಬೇಡ್ಕರ್ ಜಯಂತಿ ಅಂತಂದ್ರೇನೆ ಒಂದು ಜ್ಞಾನ. ನಾವು ಅಂಬೇಡ್ಕರ್ ಜಯಂತಿಗಳಲ್ಲಿ ಭಾಗವಹಿಸಿದ್ರೆ ಏನಾದ್ರೂ ಒಂದು ವಿಷಯನ ಮನೆಗೆ ತಗೊಂಡು ಹೋಗ್ಬೇಕು. ಇದೇ ನಿಜವಾದ ಅಂಬೇಡ್ಕರ್ ಜಯಂತಿ. ಹಾಗಾದ್ರೆ ಈ ಅಂಬೇಡ್ಕರ್ ಸಂವಿಧಾನ ಇಲ್ಲದೆ ಇದ್ದಾಗ, ಹಾಗಾದ್ರೆ ಈ ಸಂವಿಧಾನ ಭಾರತ ದೇಶದ ಕಾನೂನು ಇಲ್ಲದೆ ಇದ್ದಾಗ ಭಾರತ ದೇಶದಲ್ಲಿ ಯಾವ ಕಾನೂನಿತ್ತು? ಹಾಗಾದ್ರೆ ಭಾರತ ದೇಶದಲ್ಲಿ ಒಂದು ಕಾನೂನಿತ್ತು. ಅದು ಯಾವ ಕಾನೂನು ಅಂತಂದ್ರೆ ಕೊಳಚೆ ಪ್ರದೇಶಗಳು, ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋರು, ಹೆಣ್ಣು ಮಕ್ಕಳ ಸ್ತ್ರೀ ಸ್ವಾತಂತ್ರ್ಯ ಅಪಹರಣ, ಜೀತ ಪದ್ಧತಿ, ಗುಲಾಮಗಿರಿ, ಈ ಶ್ರೇಣೀಕೃತ ವ್ಯವಸ್ಥೆ ಇತ್ತು ಭಾರತ ದೇಶದಲ್ಲಿ. ಈ ಶ್ರೇಣೀಕೃತ ವ್ಯವಸ್ಥೆ ಏನು ಮಾಡಿತ್ತು, ಏನು ಅಲ್ಲೋಲ ಕಲ್ಲೋಲಗಳನ್ನ ಮಾಡಿತ್ತು ಅಂತಂದ್ರೆ 6,000 ಜಾತಿಗಳನ್ನ ಸೃಷ್ಟಿ ಮಾಡಿತ್ತು. ಏನ್ ಮಾಡಿತ್ತು? 6,000 ಜಾತಿಗಳನ್ನ ಸೃಷ್ಟಿ ಮಾಡಿತ್ತು. ಆ 6,000 ಜಾತಿಗಳು ಒಂದು ಜಾತಿಯನ್ನ ನೋಡಿದ್ರೆ ಇನ್ನೊಂದು ಜಾತಿಯನ್ನ ಇಷ್ಟಪಡ್ತಾ ಇರಲಿಲ್ಲ. ಅದನ್ನ ಜಾತೀಯತೆ, ಜಾತಿ ಅಸಹಿಷ್ಣುತೆ ಅಂತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಜಾತೀಯತೆ ಹೇಗಿರುತ್ತೆ ಅಂತಂದ್ರೆ ಒಂದು ಸಮುದಾಯವನ್ನ ಅಪಹಾಸ್ಯ ಮಾಡುತ್ತೆ. ಆ ಸಮುದಾಯಕ್ಕೆ ಯಾವುದೇ ತರದ ಮೂಲಭೂತ ಅವಶ್ಯಕತೆಗಳು ಇಲ್ಲದೆ ಇದ್ದಾಗ ಅದನ್ನ ನೋಡಿ ನಗೋದು, ಮತ್ತೆ ಅದರ ಯಥಾಸ್ಥಿತಿಯನ್ನ ಪೋಷಣೆ ಮಾಡೋದು. ಇದು ಭಾರತ ದೇಶದ ಜಾತೀಯತೆ. ಇನ್ನು ಗುಲಾಮಗಿರಿ ಮತ್ತು ಜೀತ ಪದ್ಧತಿ, ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯತೆ ಮತ್ತೆ ಹೆಣ್ಣು ಮಕ್ಕಳ ಸ್ತ್ರೀ ಸ್ವಾತಂತ್ರ್ಯವನ್ನ ಅಪಹರಣ ಮಾಡೋದು. ಈ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಏನಾದ್ರು ಈ ಮೂಢನಂಬಿಕೆ, ಧಾರ್ಮಿಕ ಕಂದಾಚಾರಗಳಿಂದ ವಿಮೋಚನೆ ಮಾಡಿದ್ದು ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಭಾರತ ದೇಶದ ಏನು ಧಾರ್ಮಿಕ ನಂಬಿಕೆಗಳಿದ್ದಾವೆ, ಈ ಧಾರ್ಮಿಕ ನಂಬಿಕೆಗಳು ಹೆಣ್ಣು ಮಕ್ಕಳನ್ನ ಕೊಚ್ಚನಲ್ಲಿ ಹಾಕಿ ತುಳಿದು ಬಿಟ್ಟಿದ್ದಾರೆ. ಈ ಭಾರತ ಸ್ವಾತಂತ್ರ್ಯದ ಪೂರ್ವದಲ್ಲಿ ಗಂಡ ಸತ್ತೋದ್ರೆ ಹೆಣ್ಣು ಮಕ್ಕಳನ್ನ ಬೆಂಕಿನಲ್ಲಿ ಹಾಕಿ ಸುಡ್ತಾ ಇದ್ರು. ಅದನ್ನ ಸತಿ ಪದ್ಧತಿ ಅಂತ ಇದ್ರು. ಗಂಡ ಸತ್ರ ಹೆಣ್ಣನ್ನು ಸುಟ್ಟು ಬಿಡೋದು. ಅದ್ರ ಜೊತೆಯಲ್ಲಿ ಇನ್ನೂ ಹೇಯವಾದಂತಹ ಒಂದು ಕೃತ್ಯ ಏನು ಅಂತಂದ್ರೆ ದೇವದಾಸಿ ಪದ್ಧತಿ ಇತ್ತು. ದೇವದಾಸಿ ಪದ್ಧತಿ ಅಂತಂದ್ರೆ ಮೈನರ್ದ ಹೆಣ್ಣು ಮಕ್ಕಳನ್ನ ದೇವರಿಗೆ ಬಿಡೋದು ಅಂತ ಅರ್ಥ. ದೇವರಿಗೆ ಬಿಡಿಸೋದು, ಬೆತ್ತಲೆ ಸೇವೆ ಮಾಡಿಸೋದು, ಹೆಣ್ಣು ಮಕ್ಕಳು ಗಂಡ ಸತ್ತೋಗ್ಬಿಟ್ರೆ ಅವ್ರಿಗೆ ವಿಧವಾ ವಿವಾಹ ಆಗದೆ ಇರೋಂತ ನೋಡ್ಕೊಳ್ಳೋದು, ಹೆಣ್ಣು ಮಕ್ಕಳನ್ನ ಎಷ್ಟು ತುಳಿಬೇಕೋ ಅಷ್ಟು ಕೂಡ ಈ ದೇಶದ ಧಾರ್ಮಿಕತೆ ಮತ್ತೆ ಮೂಢನಂಬಿಕೆಗಳು ತುಳಿದಾಕ್ಬಿಟ್ಟಿದೆ. ಒಬ್ಬ ಪುರುಷ ಒಂದು ಹೆಣ್ಣು ಮಗಳನ್ನ ಮದುವೆ ಆಗಿ ಆಕೆ ಜೊತೆ ಸಂಸಾರ ಮಾಡ್ಕೊಳ್ತಾ ಇನ್ನೊಂದು ಜೊತೆ ಹೆಣ್ಣು ಮಗಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ತಾನೆ, ಆಕೆಗೂ ಮಕ್ಕಳಾಗ್ತವೆ. ಎರಡನೇ ಹೆಂಡತಿ ಮಕ್ಕಳಿಗೆ ಸಮಾಜದಲ್ಲಿ ಅವಮಾನ ಇರುತ್ತೆ, ಇವ್ರು ಎರಡನೇ ಹೆಂಡತಿ ಮಕ್ಕಳಂತೆ ಅಂತ. ಎರಡನೇ ಹೆಂಡತಿಗೆ ಆಸ್ತಿನಲ್ಲಿ ಪಾಲಿದೆಯಾ ಅಂತೆಲ್ಲ ಕೇಳ್ತಾರೆ. ಎರಡನೇ ಹೆಂಡತಿ ಅಂತಂದ್ರೆ ಮರ್ಯಾದೆ ಇಲ್ವಾ ಅಲ್ವಾ ಮೇಡಮ್ರೆ? ಎರಡನೇ ಹೆಂಡತಿ ಅಂದ್ರೆ ಮೂರನೇ ಹೆಂಡತಿ ಅಂದ್ರೆ ಮರ್ಯಾದೆ ಇಲ್ಲ. ಇವ್ರು ಮಾಡಿರೋದು ಯಾರು? ಪುರುಷ ಪ್ರಧಾನ ಸಮಾಜ ಮಾಡಿರೋದು. ಇನ್ನೂ ತುಂಬಾ ಆಳವಾಗಿ ವಿಚಾರ ಮಾತಾಡೋದು ಅಂತಂದ್ರೆ ರಾಮಾಯಣ, ಮಹಾಭಾರತ ಇವೆಲ್ಲ ಹೆಣ್ಣು ಮಕ್ಕಳಿಂದಾನೇ ನಡೆದಿರೋದು ಅಂತ ಹೇಳ್ಬಿಡೋದು. ಯಾರು? ಗಂಡು ಮಕ್ಕಳು ಹೇಳೋದು. ಈ ಪುರುಷ ಪ್ರಧಾನ ಸಮಾಜ. ಒಂದು ಸೈಡ್ ಹೆಣ್ಣು ಮಗಳಿಗೆ, ಇನ್ನೊಂದು ಸೈಡ್ ಗಂಡು ಮಕ್ಕಳಿಗೆ. ಎರಡು ಎತ್ತಿದ್ರೆ ಒಂದು ಹೆಣ್ಣು ಮಗಳು ಕೊಡ್ಬೇಕು. ಲಿಂಗ ತಾರತಮ್ಯ ಮಾಡೋ ಆಗಿಲ್ಲ. ಈ ತರಹದ ಒಂದು ಹೆಣ್ಣು ಮಕ್ಕಳ ಸಶಕ್ತ ಭಾರತವನ್ನ ಕಟ್ಟಲಿಕ್ಕೆ ಒಂದು ವಿಧೇಯಕವನ್ನ ಮಂಡನೆ ಮಾಡ್ತಾರೆ ಬಾಬಾ ಸಾಹೇಬ್ರು. ಆ ವಿಧೇಯಕ ಪಾರ್ಲಿಮೆಂಟ್ ನಲ್ಲಿ ಮಂಡನೆ ಆಗಲ್ಲ, ಪಾಸ್ ಆಗಲ್ಲ ಬಿಲ್ಲು. ಆ ಬಿಲ್ ಪಾಸ್ ಆಗದೆ ಇದಕ್ಕೆ ಬಾಬಾ ಸಾಹೇಬ್ರು ಏನ್ ಮಾಡ್ತಾರೆ ಗೊತ್ತಾ? ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ತಾರೆ.
ಹೆಣ್ಣು ಭಾರತ ದೇಶದ ಮಹಿಳೆಯರ ವಿಮೋಚಕ ಅಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಭಾರತ ದೇಶದಲ್ಲಿ ಸೂರ್ಯನ ಬೆಳಕು ಯಾರ್ಯಾರ ಮೈ ಮೇಲೆ ಬಿದ್ದಿರುತ್ತೋ ಅವ್ರ ಎಲ್ಲರ ಋಣ ಕೂಡ ಬಾಬಾ ಸಾಹೇಬ್ರ ಋಣ ಅವ್ರ ಮೇಲೆ ಇರುತ್ತೆ. ನೀವೆಲ್ಲರೂ ನೋಟನ್ನ ನೋಡಿರ್ತೀರ. ಆ ನೋಟ್ ಒಳಗಡೆ ರಾಷ್ಟ್ರ ಲಾಂಛನ 4 ಸಿಂಹ ಇರುತ್ತೆ, ಅಶೋಕನ ಧಮ್ಮಚಕ್ರ ಇರುತ್ತೆ, ಅದ್ರೊಳಗಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದ್ದು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಭಾರತ ದೇಶದ ನದಿ ಜೋಡಣೆ, ಡ್ಯಾಮ್ಗಳು, ನೀರಾವರಿ ವ್ಯವಸ್ಥೆಗಳನ್ನೆಲ್ಲ ಸುಧಾರಣೆ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು 1930ರಲ್ಲೇ ಹಿಂದುಳಿದ ವರ್ಗದವರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಒತ್ತಾಯ ಪಡಿಸಿದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾರ್ಮಿಕರ ಹಿತಾಸಕ್ತಿ, ಹಿಂದುಳಿದ ವರ್ಗಗಳ ಹಿತಾಸಕ್ತಿ, ಈ ಜಗತ್ತಿನಲ್ಲೇ ಎಳ್ಳು ಕಂಡು ಕೇಳರಿಯದಂತಹ ಅಸ್ಪೃಶ್ಯತೆ ಇದೆಯಲ್ಲ, ವಲಯರು, ಮಾದಿಗರು, ಕೊರಮ, ಕೊರಚ ಇವರೆಲ್ಲ ಕೀಳು ಜನದವರು ಅಂತೇಳಿ ಆ ಒಂದು ಕೀಳು ಜನರಿಗೆ ಒಂದು ಮನೋಧೈರ್ಯವನ್ನ ತುಂಬಿ ಅದನ್ನ ಮೆಟ್ಟಿ ನಿಲ್ಲತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಧಾರ್ಮಿಕ ಅಟ್ಟಹಾಸಕೋರರು, ಬ್ರಾಹ್ಮಣಶಾಹಿಗಳು, ವೈದಿಕರು ಭಾರತ ದೇಶದಲ್ಲಿ ಜಾತಿಗಳ ನಡುವೆ, ವರ್ಗಗಳ ನಡುವೆ ಅಸಮಾನತೆಯನ್ನ, ಅಸಹಿಷ್ಣುತೆಯನ್ನ ಸೃಷ್ಟಿ ಮಾಡಿ ಈ ದೇಶದ ಸಮಾಜ ಶ್ವಾಸಕೋಶಕ್ಕೆ ಜಾತೀಯತೆ, ಅಸ್ಪೃಶ್ಯತೆ ಅಂತ ಕ್ಷಯರೋಗವನ್ನು ಅಂಟಿಸಿ ಬಿಟ್ಟುಬಿಟ್ಟಿದ್ರು. ಈ ಪ್ರಪಂಚದಲ್ಲಿ ಯಾವನು ಈ ಕ್ಷಯರೋಗಗಳಿಗೆ ಮದ್ದು ಚಿಕಿತ್ಸೆ ಕೊಡಕ್ ಆಗೋದೇ ಇಲ್ಲ. ಅದನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ರು, ಅದನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದ್ರ ಜೊತೆನಲ್ಲಿ ಈ ಜಾತೀಯತೆ ಹೇಗೆ ಹುಟ್ಕೊಳ್ತು, ಈ ಸ್ತ್ರೀ ಸ್ವಾತಂತ್ರ್ಯ ಅಪಹರಣ ಹೇಗೆ ಹುಟ್ಕೊಳ್ತು, ಮತ್ತು ಜೀತ ಪದ್ಧತಿ, ಈ ಗುಲಾಮ್ಗಿರಿ ಎಲ್ಲ ಹೇಗೆ ಹುಟ್ಕೊಳ್ತು ಅಂತ ಹೇಳ್ಬಿಟ್ಟು ಭಾರತ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲಾ ಧಾರ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರು ಬಾಬಾ ಸಾಹೇಬರು. ಬಾಬಾ ಸಾಹೇಬ್ ಅವರು ಈ ಬಾಲ್ಯ ವಿವಾಹ ಅನ್ನೋ ಪದ್ಧತಿನ ತೆಗಿಬೇಕು ಅಂತ ಇಟ್ಕೊಂಡ್ರು. ಮತ್ತೆ ಈ ಬಾಬಾ ಸಾಹೇಬ್ರವರು ಈ ಕುಡಿಯುವ ಬಾವಿ ನೀರಿಂದು ಮತ್ತೆ ಕಾಲಿಗೆ ಹಾಕೋ ಚಪ್ಪಲಿ ಇದ್ರ ಬಗ್ಗೆ ತುಂಬಾ ಶೋಷಣೆಗೆ ಒಳಗಾಗ್ತಾ ಇದ್ರು. ಆಗ್ಲಿಂದನೇ ಅವರು ಪ್ರತಿಯೊಂದರಲ್ಲೂ ನಮ್ಮ ಈ ಕೀಳು ಜಾತಿ ಅನ್ನೋ ಪದ್ಧತಿಯನ್ನ ತೆಗಿಬೇಕು, ಕೀಳು ಜಾತಿ ಮಟ್ಟದಲ್ಲಿ ಈ ಹಿಂದುಳಿದ ವರ್ಗದವರಿಗೆ ಒಂದು ಒಳ್ಳೆ ಅತ್ಯುತ್ತಮವಾದ ಒಂದು ಶ್ರೇಣಿಯನ್ನು ಕೊಡಬೇಕು ಅಂತ ಹೇಳಿ ಅವರು ಸಂವಿಧಾನ ರಚನೆಯನ್ನ ಮಾಡಿದ್ರು. ಆ ಸಂವಿಧಾನ ರಚನೆ ಎಲ್ಲಿವರೆಗೂ ನಮ್ಮ ಪ್ರಜಾಪ್ರಭುತ್ವ ಇರುತ್ತೋ ಅಲ್ಲಿವರೆಗೂ ಅದು ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ತುಂಬಾ ಮಾತಾಡೋಕೆ ಬರಲ್ಲ ನನಗೆ, ಕ್ಷಮಿಸಿ ಎಲ್ಲರೂ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಸ್ವಾಗತಿಸಿ ಆಗಮಿಸಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ದಿನಕರ್ ಮತ್ತು ಅವರ ಕುಟುಂಬ ಮತ್ತು ಎಲ್ಲ ಅವರ ಸ್ನೇಹಿತರು ಬಹಳ ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರೇ ಇದ್ದಾರೆ. ಆಗ್ಲೇ ಒಬ್ಬ ಮೇಡಮ್ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳು ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತೇಳಿ. ನಿಜನಾ? ನನ್ಗೆ ಗೊತ್ತಿದ್ದಕ್ಕೆ ನೀವು ಅಡಿಗೆ ಕೆಲಸ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅಂತ ಕಾಣ್ತದೆ. ಅಡಿಗೆ ತಾನೇ ಹೆಣ್ಮಕ್ಳು ಅಡಿಗೆನಲ್ಲಿ ಅಡಿಗೆ ಮಾಡೋದ್ರಲ್ಲಿ ಫೇಮಸ್. ನೀವು ಬಂದ್ಮೇಲೆ ಗಂಡು ಮಕ್ಳಿಗೆ ನಮ್ಗೆ ಯಾರು ಕೆಲಸ ಇದ್ದೀರಾ, ನಾವು ಅಡಿಗೆ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು. ಅಂತ ಕೆಲಸ ಇವತ್ತು ನಡೀತಾ ಇದೆ ನೋಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳು ಯಾರು ಕೂಡ ಮನೆಯಲ್ಲಿ ಕೂರಬಾರ್ದು, ಎಲ್ಲದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಇರ್ಬೇಕಂತೇಳಿ ಬಾಬಾ ಸಾಹೇಬ್ರ ಒಂದು ಅನಿಸಿಕೆ ಇತ್ತು. ಹಾಗಾಗಿ ಅವರ ಅನಿಸಿಕೆ ಪ್ರಕಾರ ಮೇಡಮ್ ಅವ್ರು ಹೇಳ್ತಾ ಇದ್ರು, ಫ್ಲೈಟ್ ಕೂಡ ಓಡಿಸ್ತಾ ಇದೆ ಹೆಣ್ಮಕ್ಳು ಅಂತ ಹೇಳಿದ್ರು. ಫ್ಲೈಟ್ ಈಗ ನಾನು ಬರ್ಬೇಕಂದ್ರೆ ಫ್ಲೈಟ್ ಮೇಲ್ಗಡೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು, ಗೊತ್ತಾದ್ರೆ ನಿಮ್ಗೆ. ಕೆಳಗಡೆ ಬಸ್ಗಳೆಲ್ಲ ಜಾಮ್ ಆಗ್ತದೆ ನೋಡ. ಅಜ್ಜಿ ಕೈ ತಿರ್ಸಿದ್ರೆ ಮೋಸ್ಟ್ಲಿ ನೀವು ಫ್ಲೈಟ್ ಇಲ್ಲಿ ಹತ್ತಿರ್ಬೇಕು ಅನಿಸ್ತದೆ. ಫ್ಲೈಟ್ ಮೇಲೆ ಜಾಮ್ ಆಗ್ಬಿಟ್ಟು 2 ಅವರ್ ಮೇಲ್ಗಡೆನೇ ಇದ್ದೆ, ನನ್ನ ಕೆಳಗಡೆ ಇಳಿಯಕ್ ಆಗ್ಲಿಲ್ಲ. ಹಂಗಾಗಿ ಲೇಟ್ ಆಗಿದ್ರು. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಎಲ್ಲಾ ರೀತಿಯಲ್ಲೂ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯದಲ್ಲಾಗಿರ್ಬೋದು, ಯಾವುದೇ ಕೆಲಸಗಳಲ್ಲಾಗಿರ್ಬೋದು ಮುಂದಾಳತ್ವವನ್ನು ಹೆಣ್ಮಕ್ಳು ವಹಿಸ್ಕೋಬೇಕು. ಈಗಾಗಲೇ ಮದರ್ಸ್ ಡೇ ಅಂತಲೂ ಕೂಡ ಇವತ್ತು ಒಳ್ಳೆಯದ ನೋಡಿ, ಎಂತ ಶುಭ ದಿನ. ಮದರ್ಸ್ ಡೇನಲ್ಲಿ ನೋಡಿ ಯಾರ ಮುಖದಲ್ಲಿ ಕಳೆ ಇಲ್ಲ ನೋಡಿ. ಅಜ್ಜಿ ಕೂತಿದ್ದಾರೆ ಪಾಪ, ಏನೇ ಯೋಚನೆ ಮಾಡ್ತಾ ಇದ್ದಾರೆ.
ನಗುನಗ್ತಾ ಇರ್ಬೇಕು. ಇವತ್ತು ಎಂತ ಸಂದರ್ಭ, ಎಂತ ವಿಚಾರ. ಇವತ್ತು ತಾಯಿಯಂದ್ರು ನಗುನಗ್ತಾ ಇರ್ಬೇಕು. ಇವತ್ತು ನೀವೆಷ್ಟು ಖುಷಿಯಾಗಿರ್ತೀರೋ ಅಷ್ಟೇ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ. ಹಾಗಾಗಿ ನಿಮ್ಮ ಆಶೀರ್ವಾದ ನಮ್ಮೇಲೂ ಇರಬೇಕು. ಇವತ್ತು ಸರ್ಕಾರಗಳು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಸೌಲಭ್ಯಗಳನ್ನ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕೊಟ್ಬಿಟ್ಟವ್ರೆ. ಗಂಡು ಮಕ್ಕಳನ್ನ ಇವತ್ತು ಏನಕ್ಕೂ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಯಾಕಂದ್ರೆ ಇವತ್ತು ಪ್ರತಿಯೊಂದಲ್ಲಿ ನೋಡ್ತಾ ಇದ್ರೆ ನೀವು ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ಸಲ್ಲಿ ಹತ್ತಿ ಹೋಗ್ತಾ ಇರ್ಬೋದು. ನಾವ್ ಏನು ಇಲ್ಲ, ಕಾಸು ಕೊಟ್ಟು ಬರ್ಬೇಕು. ಎಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ನೋಡ್ರಿ. ಅದಕ್ಕೆ ನಿಮ್ಮ ಓಟ್ ಇಂಪಾರ್ಟೆಂಟ್, ನಮ್ಮ ಓಟ್ ಬೇಡವಾ? ನಾವ್ ಹಾಕಿದ್ರಿಂದಾನೆ ಅವ್ರು ಗೆಲ್ಬೇಕಾದ್ರೆ. ಹಂಗಾಗಿ ನಮಗೂ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಮಗೂ ಫ್ರೀ ಬಸ್ ಮಾಡ್ಬಿಟ್ರೆ ನಾವು ಎಲ್ಲ ಸ್ವಲ್ಪ ಟೂರ್ಗಳು ಆದಿದ್ದು ದೇವಸ್ಥಾನಗಳು ಆದಿದ್ದು ಸುತ್ತಾ ಇರ್ತೀವಿ. ಹಾಗಾಗಿ ನೀವು ಸ್ವಲ್ಪ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡ್ಬೇಕು. ದಯವಿಟ್ಟು ಅಕ್ಕಂದ್ರ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಗಂಡಸರಿಗೂ ಅವರು ನಮ್ಮಂಗೆ ಅಂತೇಳಿ ನಮಗೂ ಕೂಡ ಆಧಾರ್ ಕಾರ್ಡ್ ತೋರಿಸಿದ್ರೆ ಟಿಕೆಟ್ ಕೊಡೋಂತ ಇದು ನೀವೆಲ್ಲ ಮಾತಾಡಿದ್ರೆ ದಯವಿಟ್ಟು ನಿಮ್ಗೆ ನಮ್ಮ ಮೇಲೆ ಅಭಿಮಾನ ಇದೆ ಅಂತ ನಾನಂತೂ ನಿಮ್ಮ ಮೇಲೆ ಕಳಕಳಿಯಿಂದ ಕೇಳ್ಕೊಳ್ತೀನಿ. ದೇಹದೊಳಗಿನ ರಕ್ತ ಒಂದೇ, ಬಡಬಾರೆಲ್ಲರ ಬಾಧೆ ಒಂದೇ. ಜಾತಿಯ ಹೆಸರಲ್ಲಿ ಮಣ್ಣಾಗ ಬೇಡ ಅಣ್ಣ ಕೂಲಣ್ಣ, ನಿನ್ನ ಇದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಉತ್ತು ಬಿತ್ತು ಪೈರು ನಾಟಿ ಬಂಗಾರದಂತ ಬೆಳೆಯ ಬೆಳೆದೋ, ಒಡೆಯನ ಕಳೆದ ತುಂಬಿದೆ ಎಲ್ಲ ಅಣ್ಣ ಕೂಲಣ್ಣ, ನಿನ್ನ ಇದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ದೇಹ ನರಗಳ ದಾರವಾಗಿಸಿ ಮೈಯ ರಂಗವ ರಂಗು ಬಳಿದೋ, ಬಣ್ಣ ಬಣ್ಣದ ಬಟ್ಟೆ ನೆದೆ ಅಣ್ಣ ಕೂಲಣ್ಣ, ನಿನ್ನ ಇದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಎಂಡ ಕುಡಿದರೆ ನಿನ್ನ ಬದುಕು ಖಂಡಿತ ಎಂದು ಹೇಳಿದಾರೋ, ಎಂಡ ಬೇಡ ಭೂಮಿ ಬೇಕೆಂದು ಅಣ್ಣ ಕೂಲಣ್ಣ, ನೀ ಸರ್ಕಾರಕ್ಕೆ ಸವಾಲು ಮಾಡೋ ಅಣ್ಣ ರೈತಣ್ಣ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆ ಒಂದೇ. ಜಾತಿ ಹೆಸರಲ್ಲಿ ಮಣ್ಣಾಗ ಬೇಡ ಅಣ್ಣ ಕೂಲಣ್ಣ, ನಿನ್ನ ಇದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ನಮಸ್ಕಾರ. ಜೈ ಭೀಮ್, ಜೈ ಭೀಮ್. ಇದನ್ನ ಸಂವಿಧಾನ ಶಿಲ್ಪಿ ಬೋಧಿಸತ್ವ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ 135ನೇ ಜನ್ಮ ದಿನಾಚರಣೆಯನ್ನ ದಿನಕರ್ ಮತ್ತು ಅವರ ತಂಡದವರು ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಸೀನರಾಗಿರುವಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳಿ ನನ್ನ ಮಾತನ್ನ ಮುಂದುವರಿಸ್ತೇನೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ದಿನಕರ್ ಮತ್ತು ಅವರ ತಂಡ ಯಾಕೆ ಮಾಡಬೇಕು, ಯಾತಕ್ಕಾಗಿ ಮಾಡಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಹೊಸಡಲ್ಲಿ ಊರಪ್ಪ, ಕುರಿಗಳು ಕೋಳಿಗಳು ಎಲ್ಲ ಕರೀತಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ನೆನೆಸ್ಕೊಳ್ಳುವಂತ ಔಚಿತ್ಯವಾದ್ರೂ ಏನು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನಾದ್ರು ಹುಟ್ಟದೇ ಇದ್ರೆ ಈ ದೇಶ ಯಾವ ರೀತಿ ಆಗ್ತಾ ಇತ್ತು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನಾದ್ರು 2 ವರ್ಷ 11 ತಿಂಗಳು 18 ದಿನ ಆ ಸಂವಿಧಾನವನ್ನ ಬರೆದಿಲ್ಲ ಅಂತ ಇದ್ರೆ ಈ ದೇಶ ಏನಾಗ್ತಾ ಇತ್ತು ಅಂತ. ಬಂಧುಗಳೇ, ವ್ಯವಸ್ಥೆಯಲ್ಲಿ ಇವನು ದೊಡ್ಡವನು ಸಣ್ಣವನು ಜಾತಿಯವನು ಅಂತೆಲ್ಲ ವಿಂಗಡಣೆ ಮಾಡಿ ಅವ್ರ ಜಾತಿಯವರೆಲ್ಲ
ಒಂದ್ ಕಡೆ ಸೇರ್ಕೊಂಡು, ಇವ್ರ ಜಾತಿಯವರೆಲ್ಲ ಇನ್ನೊಂದ್ ಕಡೆ ಸೇರ್ಕೊಂಡು ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡೋ ಸಮಯದಲ್ಲಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಬಗ್ಗೆ, ಬಾಬಾ ಸಾಹೇಬರ ಉದಾರತ್ವದ ಬಗ್ಗೆ, ಬಾಬಾ ಸಾಹೇಬರ ಸಂಘರ್ಷದ ಬಗ್ಗೆ, ಬಾಬಾ ಸಾಹೇಬರ ಜೀವ ಪರ್ಯಂತ ಹೋರಾಟದ ಬಗ್ಗೆ ನಾವು ತಿಳ್ಕೋಬೇಕಲ್ವಾ? ಹಾಗಾದ್ರೆ ಅಂಬೇಡ್ಕರ್ ಸಾಹೇಬರು ಯಾರಿಗೋಸ್ಕರ, ಯಾವ ಜಾತಿಗೋಸ್ಕರ, ಯಾವ ಜನಾಂಗಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮಾನವ ಜಾತಿಗೋಸ್ಕರ ಕೆಲಸ ಮಾಡಿದ್ದಾರೆ, ಮಾನವ ಜನಾಂಗಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅವರು ಯಾವತ್ತು ಉಳ್ಳವರು ಇಲ್ಲದೆ ಇರೋರು ಅಥವಾ ಏನು ಕೈಲಾಗದೇ ಇರೋರ ಪರವಾಗಿ ಕೆಲಸ ಮಾಡಿಲ್ಲ. ಎಲ್ಲಾ ಜಾತಿಯನ್ನ ಒಗ್ಗೂಡಿಸ್ಕೊಂಡು, ಎಲ್ಲಾ ಜನಾಂಗವನ್ನ ಒಗ್ಗೂಡಿಸ್ಕೊಂಡು ಕೆಲಸವನ್ನ ಮಾಡಿದ್ದಾರೆ. ಸಂವಿಧಾನ ಆರ್ಟಿಕಲ್ 14 ಹೇಳುತ್ತೆ ನಾವೆಲ್ಲರೂ ಒಂದೇ ಅಂತ. ಆ 14 ಹೇಳುತ್ತೆ ಭಾರತ ಪ್ರಜೆಗಳಾದ ನಾವೆಲ್ಲ ಕೂಡ ಒಂದೇ ಅಂತ. ಆ 14ರ ಪ್ರಕಾರ ಇವತ್ತು ಭಾರತ ಸಂವಿಧಾನವನ್ನ ಆಚರಣೆ ಮಾಡ್ತಾರೋ ಈ ಸಂದರ್ಭದಲ್ಲಿ, ಭಾರತ ಪ್ರಜಾಪ್ರಭುತ್ವವನ್ನ ಓಲೈಸಿರುವಂತ ಈ ಸಂದರ್ಭದಲ್ಲಿ ಎಷ್ಟು ಜನ ಬಾಬಾ ಸಾಹೇಬರನ್ನ ನೆನೆಸ್ಕೊತಾ ಇದ್ದಾರೆ? ಮತ್ತೆ ದಿನಕರ್ ಮತ್ತೆ ಅವ್ರ ತಂಡದವ್ರಿಗೆ ಮಾತ್ರ ಏನು? ಇದು ಯಕ್ಷ ಪ್ರಶ್ನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ತನ್ನ ಜೀವಿತದ ಕಾಲದಲ್ಲಿ ನೋವನ್ನೇ ಉಂಡುಕೊಂಡು, ನೋವಲ್ಲೇ ಬದುಕೊಂಡು, ನೋವಲ್ಲೇ ಎಲ್ಲವನ್ನೂ ಅನುಭವಿಸಿ ಇವತ್ತು ನಮಗೆ ಸಂವಿಧಾನವನ್ನ ಕೊಟ್ಟರು. ಆದ್ರೆ ತನ್ನ ಬದುಕಿಗಾಗಿ ಒಂದು ಕ್ಷಣ ಕೂಡ ತನ್ನ ಸ್ವಂತಿಗಾಗಿ ಅವರು ಜೀವಿತ ಮಾಡಲಿಲ್ಲ. ಇವತ್ತು ಅವರು ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ, ಇವತ್ತು ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರಂದ್ರೆ ವಿಶ್ವಜ್ಞಾನಿ, ಅಂಬೇಡ್ಕರ್ ಸಾಹೇಬ್ರಂದ್ರೆ ವಿಶ್ವರತ್ನ. ಆ ವ್ಯಕ್ತಿ ಈ ಸಮಾಜದಲ್ಲಿ ಮಾಡದೇ ಇರೋ ಕೆಲಸನೇ ಇಲ್ಲ. ನಾವು ಇವತ್ತಿನ ಕೂತ್ಕೊಂಡಿದ್ವಿ ಅಂದ್ರೆ, ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ನಾವು ಒಂದು ಬಟ್ಟೆ ಹಾಕೊಂತ ಇದೀವಿ ಅಂದ್ರೆ ಯಾರು ಕಾರಣ? ನಮ್ಮ ಹಿರಿಯರು ನೋಡೋದಂಗಾದ್ರೆ ಯಾವ ರೀತಿಯಲ್ಲಿ ಬದುಕ್ತಾ ಇದ್ರು, ಆ ಬದುಕೆಲ್ಲ ಬಿಟ್ಟು ನಮ್ಮ ತಾತ ಮುತ್ತಾಂತರನ್ನೆಲ್ಲ ಜೀವಿತಗಳು ನೋಡ್ಕೊಂಡಿದ್ರೆ ಎಷ್ಟೋ ಕಷ್ಟಗಳ ಬದುಕುಗಳು. ಬಟ್ ಇವತ್ತು ದಿನಗಳು ನಾವೆಷ್ಟೋ ಡೆವಲಪ್ಮೆಂಟ್ ಆಗಿದ್ವಿ. ಇದಕ್ಕೆಲ್ಲ ಕಾರಣಭೂತರಂದ್ರೆ ಯಾರು? ಬೇರೆ ಸಮುದಾಯದೊಳಗೆ ಇಡೀ ನಮ್ಮಂತ SC ST OBC ಅಲ್ಪಸಂಖ್ಯಾತರು ಸುಮಾರು ಇಷ್ಟೊಂದು ಸಮುದಾಯಗಳನ್ನೆಲ್ಲ ತುಳಿದಿರುವಂತ ದೊಡ್ಡ ಸಮುದಾಯ ಒಂದು ಐತೆ, ಅದು ಬ್ರಾಹ್ಮಣ ಸಮುದಾಯ. ಆ ಒಂದು ಸಮುದಾಯ ನಮ್ಮನ್ನೆಲ್ಲ ಎಷ್ಟು ಹೀನಾಧೀನವಾಗಿ ನೋಡಿದೆ ಅಂದ್ರೆ ಅವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ಕೋಬೇಕು. ಅವರು ಒಂದು ಸಂವಿಧಾನ ಬರೆದಿಲ್ಲ ಅಂದ್ರೆ ನಾವೆಲ್ಲರೂ ನಮ್ಮ ತಾತಂದ್ರ ಯಾವ ಥರ ಬದುಕ್ತಾ ಇದ್ರೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಎಲ್ಲ, ನಮ್ಮ ಮಕ್ಕಳ ಭವಿಷ್ಯತ್ತೆಲ್ಲ ಹಿಂಗೆ ಹೋಗ್ತಾ ಇತ್ತು. ಈಗ ನಮ್ಮವರು IPSS ಆಗ್ತಾರೆ, ಕಲೆಕ್ಟರ್ ಆಗ್ತಾ ಇದ್ದಾರೆ, ಮತ್ತು ML ಆಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಕಾರಣ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಷ್ಟೊಂದು ಮಾಡಿಕೊಟ್ಟಿರುವಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ನಾವು ಹುಟ್ಟಿದ ಆಚರಣೆ ಮಾಡಬಾರ್ದ? ಮಾಡಲೇಬೇಕು. ಯಾಕಂದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಮಾಡ್ತೀವಿ, ನಮ್ಮ ರಾಜಕಾರಣಿಗಳು ಮಾಡ್ತೀವಿ,
ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಮಾಡ್ತೀವಿ. ಬಟ್ ಒಬ್ರು ಬಡವರ ಹಬ್ಬ, ಬಡವರಿಗೆ ಒಂದು ಹಬ್ಬ ಎಲ್ಲ ಸಮುದಾಯಗಳು ಸೇರಿ ಮಾಡೋ ಒಂದೇ ಒಂದು ಹಬ್ಬ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬರು ಹುಟ್ಟಿದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ 135ನೇ ಜನ್ಮದಿನಾಚರಣೆ ಪ್ರಯುಕ್ತ ಜೈ ಭೀಮ್ ಯುವಕರ ಬಡವರ ಯುವಕರ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಜನ್ಮದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಬಡಬಗ್ಗರನ್ನು ಗುರುತಿಸುವಂಥದ್ದು ಮತ್ತು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡುವಂಥದ್ದು, ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವಂಥದ್ದು ಮತ್ತು ಕಣ್ಣಿಲ್ದಿರೋ ಬಡವರಿಗೆ ಊರುಗೋಲು ಕೊಡುವಂಥದ್ದು, ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಈ ವರ್ಷವೂ ಅದು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಇವತ್ತು ದಿನಕ್ ಅವರು ಮತ್ತು ಅವರ ತಂಡದವರು ಮತ್ತು ಎಲ್ಲ ಅವರ ಕಾರ್ಯಕರ್ತರು ಬಹಳ ಅದ್ಧೂರಿಯಾಗಿ ಬಾಬಾ ಸಾಹೇಬರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತೇನು ಅವರು ಜೈ ಭೀಮ್
ಯುವಕರ ಕಡುಬಡವರ ಸಂಘ ಅಂತೇಳಿ ಏನು ಹೆಸರಿಟ್ಕೊಂಡಿದ್ದಾರೋ ಅದರ ಪ್ರಕಾರ ಇವತ್ತು ಎಲ್ಲ ಕಡುಬಡವರನ್ನು ಗುರುತಿಸಿ ಇವತ್ತು ಅವರಿಗೆ ತಲುಪಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕಂತೇಳಿ ಅವರು ಪಣ ತೊಟ್ಟು ಇವತ್ತು ಸಂಘಟನೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಯಶಸ್ಸಾಗಲಿ ಮತ್ತು ಅವ್ರಿಗೆ ಇಡೀ ಕುಟುಂಬಕ್ಕೆ ಮತ್ತು ಅವ್ರ ಕಾರ್ಯಕರ್ತರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಏನಿವತ್ತು ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯ ಕಾರ್ಯಕ್ರಮ ಇಲ್ಲಿ ನಡೆದಿರುವಂತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ ಮತ್ತು ಅಕ್ಕ ತಂಗಿಯಂದಿರಿಗೆ ಮತ್ತು ಸ್ನೇಹಿತರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಏನಪ್ಪ ಅಂತಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕಡು ಬಡವರಿಗೆ ಭಾಳಷ್ಟು ಮೂಲಭೂತ ಸೌಕರ್ಯಗಳನ್ನು ತಲುಪಿಸುವಂತಕ್ಕಂಥ ಕಾರ್ಯಕ್ರಮಕ್ಕೆ ಪಣ ತೊಟ್ಟಿರುವಂತಕ್ಕಂಥದ್ದು ಈ ಒಂದು ಸಂಘಟನೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಡು ಬಡವರಿಗೆ ಸರ್ಕಾರದಿಂದ ದೊರಕುವಂತಕ್ಕಂಥ ಎಲ್ಲ ರೀತಿಯಾದಂತಕ್ಕಂಥ ಸೌಲಭ್ಯವನ್ನು ತಲುಪಲಿಕ್ಕೆ ಎಲ್ಲ ರೀತಿಯಾದಂತಕ್ಕಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ಸಂಘಟಕರು ಮುಂದಿದ್ದೀವಿ. ಮತ್ತು ಇವತ್ತು ಅನೇಕ ಜನತೆಗೆ, ಬಡ ಜನತೆಗೆ ಸೀರೆಯನ್ನು ಕೊಡುವಂಥ ಮುಖಾಂತರ ಒಂದು ಸಂಘಟನೆಯನ್ನು ಮಾಡ್ತಾ ಇರುವಂತಕ್ಕಂಥದ್ದು. ಮತ್ತು ಅನೇಕ ಕಣ್ಣಿಲ್ದಿರೋಂತಕ್ಕಂಥ ಬ್ಲೈಂಡ್ಸ್ಗೆ ಇವತ್ತು ವಾಕಿಂಗ್ ಸ್ಟಿಕ್ಕನ್ನು ಕೊಡ್ತಾ ಇರೋಂತಕ್ಕಂಥ ಕಾರ್ಯಕ್ರಮ, ಮತ್ತು ಅನೇಕ ಆಟೋ ಚಾಲಕರಿಗೆ ಇವತ್ತು ಯೂನಿಫಾರ್ಮನ್ನು ಕೊಡ್ತಾ ಇರುವಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾಗಿ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ಕೊಳ್ತಾ ಇದ್ದೀನಿ. ದುಃಖ ದುಮ್ಮನಗಳಿಂದ, ನಿಸ್ಸಹಾಯಕತೆಯಿಂದ ದುಷ್ಟರನ್ನು ಗೆಲ್ಲಲೇ ಸಾಧ್ಯವೇ ಇಲ್ಲ, ಬರೀ ಹೋರಾಟದಿಂದಲೂ ಮಾತ್ರವೇ ಸಾಧ್ಯ ಅಂತೇಳಿ ಈ ಮಂತ್ರವನ್ನು ಹೇಳ್ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಡಾಕ್ಟರ್ ಅಂಬೇಡ್ಕರ್ ಬೆಂಗಳೂರು ಸೋಷಿಯಲ್ ಕಲ್ಚರಲ್ ಸ್ಪೆಷಲ್ ಇಲ್ಲಿ ನಮ್ಮ ದಿನಕರ ಸರ್ 135 ಅಂಬೇಡ್ಕರ್ ಬರ್ತ್ಡೇನ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ಗಳೆಲ್ಲ ಸೇರಿ ಇದು ನೋಡೋಕ್ಕೆ ತುಂಬ ಸಂತೋಷ ಆಗ್ತದೆ. ಇಂಥ ಬಡವರಿಗೆ ಅವರನ್ನ ಕರೆಸಿ ಇಷ್ಟೊತ್ತಿನಲ್ಲಿ ಕುತ್ಕೊಂಡು ಮತ್ತು ಎಲ್ಲರಿಗೂ ಮತ್ತು ಹೆಲ್ಪ್ ಮಾಡಬೇಕಂತ ಅವ್ರ ಮನಸ್ಸು ಬಂದ್ಬಿಟ್ಟು ಅಂಬೇಡ್ಕರ್ ಬರ್ತ್ಡೇಗೆ ಇವತ್ತು ಮಾಡ್ತಾ ಇರೋದು. ಒಂದು ಟೀಮ್ಗೆ ಇವ್ರ ಜೊತೆ ಸೇರಿಕೊಂಡು ನೈಟ್ ಆ್ಯಂಡ್ ಡೇ ಎಲ್ಲ ವರ್ಕ್ ಮಾಡಿದ್ದಾರೆ. ಅವರೆಲ್ಲ ಜನಕ್ಕೆ ಎಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಈ ಪ್ರೋಗ್ರಾಮು ವರ್ಷ ಇನ್ನೂ ಅದ್ದೂರಿಯಾಗಿ ನಡೀಬೇಕು. ತುಂಬ ಜನಕ್ಕೆ ಎಲ್ಲ ಬಡವರಿಗೆ ಇದ್ದವರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ದೇವರು ಅವ್ರ ಆಯಸ್ಸನ್ನು ಆರೋಗ್ಯನ ಕೊಡಲಿ ಅಂತ ದೇವರಲ್ಲಿ ಬರ್ಕೊಡ್ತೀನಿ. ಅವ್ರ ಫ್ರೆಂಡ್ಸ್ಗಳು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಅಂಬೇಡ್ಕರ್ ಜಯಂತಿ ಇನ್ನೂ ಅದ್ದೂರಿಯಾಗಿ ಮಾಡಿರೋಕ್ಕೆ ತುಂಬ ಥ್ಯಾಂಕ್ಸ್. ಜೈ ಭೀಮ್, ಜೈ ಭಾರತ್, ಜೈ ಹಿಂದ್. ಇವತ್ತು ಏನು ನಮ್ಮ ದಾದಾ ಸಾಹೇಬ್ ಪಾಲಕರು ನಮ್ಮ ಅಂಬೇಡ್ಕರ್ ಆದಂಥವರ ಇವತ್ತು ಒಂದು ಸಂಭ್ರಮಾಚರಣೆ ಅಂತಲೇ ಹೇಳಬೇಕು. ಅವರ ಹುಟ್ಟುಹಬ್ಬದ ಆಚರಣೆ ನಮಗೆ ಒಂದು ಸಂಭ್ರಮಾಚರಣೆ ಆಗಿದೆ. ಯಾಕಂದರೆ ಇವತ್ತಿನ ದಿನ ನಾವು ಈ ಪ್ರಜಾಪ್ರಭುತ್ವವನ್ನು, ಈ ಪ್ರತಿಯೊಂದು ಶೋಷಣೆಯನ್ನು ಸೈಡಿಗೆ ತಳ್ಳಿ ನಾವು ಇವತ್ತು ಮುಂದೆ ಬಂದಿದ್ದೀವಿ ಹೆಣ್ಮಕ್ಳು ಅಂತ ಹೇಳಿದ್ರೆ ನಮಗೆ ಅಂಬೇಡ್ಕರ್ ಸರ್ ಅವರೇ ಖಂಡಿತವಾಗಿ 100ಗೆ 100 ಅಲ್ಲ 200% ಅವರೇ ಅಂತಲೇ ಹೇಳಬೇಕು. ಯಾಕಂದರೆ ಇವತ್ತು ನಮ್ಮ ದಿನಕರ್ ಅವರು ಮತ್ತು ಅವರ ವೈಫ್ ಲಕ್ಷ್ಮಿ ಅವರು ಮತ್ತು ವಿನು ಅವರು, ಮುರಳಿ ಅವರು, ಶ್ರೀನಿವಾಸ್ ಅವರು ಮತ್ತು ಈ ನಾಗಮುನೇಶ್ವರ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಜನತೆ ಸೇರಿ ಇವತ್ತು ನಮ್ಮ ಅಂಬೇಡ್ಕರ್ ಅವರ ಜಯಂತಿ 135ನೇಯ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲರೂ ತುಂಬ ಸಂತೋಷವಾಗಿ ಬಂದು ಈ ಒಂದು ಆಚರಣೆಯಲ್ಲಿ ನಾವು ಒಂದು ಸಂಭ್ರಮಾಚರಣೆಯನ್ನು ಸೇರಿಕೊಂಡು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಬಂದಿರತಕ್ಕಂತಹ ರಮೇಶ್ ಅಣ್ಣನವರು ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ಗಣ್ಯರನ್ನು ಎಲ್ಲರನ್ನೂ ಕರೆದು ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಹೆಣ್ಮಕ್ಳಿಗೆಲ್ಲ ಸನ್ಮಾನ ಮಾಡಿದ್ದಾರೆ. ತುಂಬ ಸಂತೋಷ. ಮತ್ತು ಇಲ್ಲಿ ಒಂದು ಆಹಾರ ವ್ಯವಸ್ಥೆಯನ್ನು ಮತ್ತು ಹೆಣ್ಮಕ್ಳಿಗೆ ಒಂದು ಚಿಕ್ಕದಾಗಿ ಒಂದು ಸೀರೆಯನ್ನು ಕೊಡೋ ಕಾಣಿಕೆಯನ್ನಾಗಿ ನಮ್ಮ ಅಂಬೇಡ್ಕರ್ ಜಯಂತಿಯ ದಿನವಾಗಿ ಸೀರೆಯನ್ನು ಕೊಡಬೇಕು ಅಂತ ಎಲ್ಲರೂ ಕೊಡ್ತಾ ಇದ್ದಾರೆ. ನಮ್ಮ ದಿನಕರ್ ಅವರು, ಲಕ್ಷ್ಮಿ ಅವರು. ಇದಕ್ಕೆ ನಾವು ತುಂಬ ಸಂತೋಷವಾಗಿದ್ದೀವಿ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇನ್ನೊಮ್ಮೆ ಹೇಳ್ತೀವಿ. ಮತ್ತು ಇವತ್ತು ಹೇಳಬೇಕಂದ್ರೆ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ಲು. ಸೊ ಇವತ್ತೊಂದು ದಿನ ಈ ನಮ್ಮ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾಗಿದೆ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದು ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತಾ ಇದ್ದೀವಿ. ಮದರ್ಸ್ ಡೇ ದಿನ ಮಾಡ್ತಾ ಇರೋ ರೀಸನ್ನೇ ಬಂದು ಎಲ್ಲ ಅಕ್ಕ ತಂಗಿಯರಿಗೆ, ಅಮ್ಮಂದಿರಿಗೆ ಬಂದು ಇದೊಂದು ಒಳ್ಳೆ ಕಾರ್ಯಕ್ರಮವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪನವರಾದ ದಿನಕರರವರು ಮತ್ತು ನಮ್ಮ ಚಿಕ್ಕಮ್ಮನವರಾದ ವರಲಕ್ಷ್ಮಿ ಅವರು. ಸಂತೋಷವಾಗಿದೆ ಮದರ್ಸ್ ಡೇ ದಿನ ಇದನ್ನು ಆಚರಿಸೋದ್ರಿಂದ.
ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಂಬ್ತಾ ಇದ್ದೀವಿ. ಥ್ಯಾಂಕ್ ಯು. ಇಲ್ಲಿವರೆಗೂ ಸರಿ ಪ್ರತಿಯೊಂದು ಏನೇ ಏರಿಯಾದಲ್ಲಿ ಸಮಸ್ಯೆ ಇರಲಿ ಏನೇ ಒಂದಿರಲಿ ಅವ್ರ ಕೈಯಲ್ಲಾದಷ್ಟು ಮಾಡಬೇಕು ಅಂತ ಪ್ರತಿ ವರ್ಷವೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಸೊ ಅದೇ ರೀತಿಯೇ ಈಗೂ ಕೂಡ ಮಾಡ್ತಿದ್ದಾರೆ ಅಂತ ನಾವೆಲ್ಲ ಅಂದ್ಕೊತೀವಿ. ಆಮೇಲೆ ಬಂದ್ಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಅದಾದ ನಂತರ ಶಿಕ್ಷಣ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಅನ್ನೋದು ಅವರಿಂದನೇ ಸ್ವಲ್ಪ ಬರುತ್ತೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಅವರು ಓದನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಎಷ್ಟೇ ಕಷ್ಟ ಇದ್ರೂ ಓದಿ ಮುಂದೆ ಬರಬೇಕು ಅಂತ ನೋಡಿದ್ರು. ಸೊ ಅದೇ ರೀತಿಯೇ ಎಲ್ಲರೂ ಮುಂದೆ ಬರಬೇಕು ಅಂತ ಮಾತಾಡ್ತಾರೆ. ಜೈ ಭೀಮ್ ಜೈ ಕರ್ನಾಟಕ. ಈ ಜೈ ಭೀಮ್ ಜೈ ಕರ್ನಾಟಕದಿಂದ ಇಲ್ಲಿ ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿದ್ರು ಅಣ್ಣ ತಮ್ಮದರು ಎಲ್ಲರಿಗೂ ಧನ್ಯವಾದ ತಿಳಿಸ್ಕೊಂಡು ಈ ಜೈ ಭೀಮ್ ಜೈ ಕರ್ನಾಟಕ ಸಂಘಟನೆಯಿಂದ ಒಂದು ಹುಟ್ಟುಹಬ್ಬದ ಶುಭಾಶಯನ ತಿಳ್ಕೊಳಕ್ಕೆ ಮುಗಿಸ್ತಾ ಇದ್ದೀನಿ.